ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಆರ್ಗ್ಯಾನಿಕ್ ಪೌಡರ್ಗಳು ಬರ್ತಾವಲ್ಲ, ಅದನ್ನೆಲ್ಲ ಆರ್ಡರ್ ಮಾಡೋಣ ಅಂತ ಅನ್ಕೊಂಡೆ. ಆರ್ಗ್ಯಾನಿಕ್ ಮಲ್ಲಿ ಆರ್ಗ್ಯಾನಿಕ್ ಅದು ಪರಿಶುದ್ಧ ಪರಿಸರದಿಂದನೇ ಮಾಡಿರ್ತಾರೆ ಪದಾರ್ಥಗಳನ್ನ. ಈ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಇದನ್ನೆಲ್ಲ ಹಾಕಿ ಬೆಳೆದಿರೋದನ್ನ ತಿಂದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಹೇಳು. ಮೊದಲೇ ನೀನು ಪ್ರೆಗ್ನೆಂಟ್ ಬೇರೆ, ನಿನಗೂ ಒಳ್ಳೇದಲ್ಲ, ಅದು ಮಗುಗೂ ಒಳ್ಳೇದಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಫುಡ್ ಅನ್ನ ಆರ್ಡರ್ ಮಾಡೋಣ ಅಂತ ನೋಡ್ತಾ ಇದ್ದೆ ನಿನಗೋಸ್ಕರ. ಹೌದಾ? ಏನ್ ಮಾಡೋದು ಮಲ್ಲಿ, ಅದು ಆಕ್ಚುಲಿ ಹೊರಗಡೆ ಶಾಪ್ಗೆ ಹೋಗಿನೇ ಅದನ್ನ ಚೆಕ್ ಮಾಡಿ ಕ್ವಾಲಿಟಿ ಹೇಗಿದೆ ಅಂತೆಲ್ಲ ನೋಡಿ ಮಾಡಿ ತಂದ್ರೆ ಬೆಟರ್. ಆದ್ರೆ ನಾನು ನಿನಗೆ ಗೊತ್ತಲ್ಲ, ಮನೆಯಿಂದ ಆಚೆ ಹೋಗೋ ಆಗಿಲ್ಲ, ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಅದಕ್ಕೆ ಆನ್ಲೈನಲ್ಲೇ ನೋಡ್ತಾ ಇದ್ದೆ. ಏನಾದ್ರೂ ಮಲ್ಲಿ ಅದನ್ನ ಹೊರಗಡೆ ಹೋಗಿ ಮುಟ್ಟಿ ಕ್ವಾಲಿಟಿ ಚೆಕ್ ಮಾಡಿ ತಂದ್ರೇನೆ ಬೆಟರ್. ಆದ್ರೆ ಹಾಗಲ್ವಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀರಾ? ಆನ್ಲೈನ್ ಇರೋದೇ ಅದಕ್ಕಲ್ವಾ, ಆನ್ಲೈನ್ ಆಗೆ ತರಿಸಿ. ಸರಿ ಮಲ್ಲಿ, ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಅಂದಿದ್ದಲ್ಲ, ಅದೇ ನಾನು ಆಫೀಸ್ಗೆ ಹೋಗೋ ವಿಷಯ ಮಾತಾಡ್ತೀಯಾ? ಇನ್ನೂ ಇಲ್ಲ ರೀ, ಒಳ್ಳೆ ಸಮಯ ನೋಡ್ಕೊಂಡು ಮಾತಾಡೋಣ ಅಂತ ನಾನೇ ಸುಮ್ಮನಾದೆ. ಒಳ್ಳೆ ಸಮಯ? ಈಗ ಅದನ್ನ ನೋಡಕ್ ಯಾರಾದ್ರೂ ಪುರೋಹಿತ್ರನ್ ಕರ್ಸ್ಬೇಕಷ್ಟೆ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಭಾವನಾ ತಾವಿನ್ನೂ ಮಾತಾಡಿಲ್ಲ ಅಂತ ಬೇಜಾರಾ? ಇಲ್ಲ ಮಲ್ಲಿ, ಯಾಕೆ ಬೇಜಾರು ಮಾಡ್ಕೊಳ್ಳಿ ನಾನು. ಪಾಪ ಅಣ್ಣನ್ಗೊಬ್ಬನ್ಗೆ ಬರ್ಡನ್ ಜಾಸ್ತಿ, ನನ್ ಕೆಲ್ಸನೂ ಸೇರಿ ಅವನೇ ಮಾಡ್ತಿರಲ್ಲ ಅನ್ನೋ ಒಂದು ಚಿಕ್ಕ ಕನ್ಸರ್ನ್ ಅಷ್ಟೇ. ಮಲ್ಲಿ, ನನಗ್ ನಿನ್ ಜೊತೆ ಇರೋದ್ ಖುಷಿ ಮಲ್ಲಿ. ಮನೇಲಿ ಅವ್ರನ್ನ ಬಿಟ್ಟೋಗಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ. ಒಂದೊಂದ್ ಸೆಕೆಂಡ್ ಒಂದೊಂದ್ ನಿಮಿಷನೂ ತುಂಬಾ ಪ್ರೆಷಿಯಸ್, ಏನಂದ್ರೆ ಅಮೂಲ್ಯ, ಅತ್ಯಮೂಲ್ಯವಾದದ್ದು ಮಲ್ಲಿ. ನಿನ್ ಜೊತೆ ನಾನು ಖುಷಿಯಾಗಿದ್ದೀನಿ ಮನೇಲಿ. ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಹೌದಾ ರೀ? ನಾನಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಎಷ್ಟೆಲ್ಲ ಹೇಳಿದೀನಿ ಮಲ್ಲಿ, ಪದೇ ಪದೇ ಅದನ್ನೇ ಕೇಳ್ತಿಯಲ್ಲ. ನಿಜ ಮಲ್ಲಿ, ನೀನಂದ್ರೆ ನನಗೆ ಅಷ್ಟೊಂದು ಇಷ್ಟ. ನೀನ್ ಸಿಕ್ಕಿರೋದು ನನ್ನ ಲೈಫಲ್ಲಿ ತುಂಬಾ ದೊಡ್ಡ ಲಕ್ಕು. ಒಂದು ಪೂರ್ವ ಜನ್ಮದ ಪುಣ್ಯ ಅಂತಾರಲ್ಲ, ಒಂದು ಅಷ್ಟು ಜನ್ಮದ ಪುಣ್ಯನೂ ಸೇರಿ ನನಗೆ ಈ ರೂಪದಲ್ಲಿ ನೀನ್ ಸಿಕ್ಕಿದ್ಯಾ. ಸರಿ, ಅದೇನೋ ಆನ್ಲೈನ್ ಆಗಿ ಬುಕ್ ಮಾಡ್ಬೇಕು ಅಂತಿದ್ರಲ್ಲ, ಮಾಡಿ ಹೇಳ್ತೀನಿ. ಮರ್ತೇ ಬಿಟ್ಟಿದೆ ನೋಡು. ಒಂದು ಸುಳ್ಳು ಹೇಳಿದ್ದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕೀಗ. ಕರ್ಮ. ಹೇಳ ಮಲ್ಲಿ, ಏನೇನ್ ಬೇಕು ಹೇಳ. ಗೌತಮ್ ಅವರೇ, ಅಪ್ಪಿ ಮತ್ತೆ ಪಾರ್ಥ ವಿಷಯದಲ್ಲಿ ಏನೋ ಒಂದು ಐಡಿಯಾ ಇದೆ, ಆಮೇಲೆ ಹೇಳ್ತೀನಿ, ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಪ್ಲೀಸ್ ಹೇಳಿ. ನನಗೆ ತುಂಬಾನೇ ಚಿಂತೆ ಆಗ್ತಿದೆ. ಏನ್ ಗೊತ್ತಾ ಭೂಮಿಕಾ, ಈಗ ನಾವು ಹೋಗಿ ಪಾರ್ಥ ಮತ್ತೆ ಅಪೇಕ್ಷನ್ ಹತ್ರ ಮಾತಾಡಿ ಅವ್ರಿಗೆ ಬುದ್ಧಿ ಹೇಳಿ, ನೀವೀಗೆಲ್ಲ ಮಾಡ್ಕೋಬಾರ್ದು, ಚೆನ್ನಾಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂಥರ ಅನ್ಸುತ್ತೆ. ಅದು ಅಲ್ಲದೆ ನಮ್ಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾದ್ರೆ ಫೀಲ್ ಮಾಡ್ಕೋತಾರೆ. ಆಗ ಪರಿಸ್ಥಿತಿ ಸರಿ ಹೋಗೋ ಬದಲು ಬಿಗಡಾಯಿಸ್ಬೋದು. ಅದಕ್ಕೆ ಡೈರೆಕ್ಟ್ ಅಪ್ರೋಚ್ ಬೇಡ, ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋಣ ಅಂತ ಅಷ್ಟೇ. ಇಂಡೈರೆಕ್ಟ್ ಅಪ್ರೋಚ್ ಅಂದ್ರೆ ಏನಿಲ್ಲ, ಈಗ ಅವ್ರ ಹತ್ರ ಹೋಗಿ ನಾವು ಸ್ಪೀಚ್ ಕೊಡೋ ಬದಲು ನಾವು ಚೆನ್ನಾಗಿರೋಣ ಅವ್ರ ಮುಂದೆ. ಅವ್ರ ಮುಂದೆ ಚೆನ್ನಾಗಿರೋದೇನು? ನಾವು ಚೆನ್ನಾಗಿದ್ದೀವಲ್ಲ. ಚೆನ್ನಾಗಿದ್ದೀವಿ ಇಲ್ಲ ನಾನು ಹೇಳ್ತಾ ಇಲ್ಲ. ಈಗ ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ ಕಲರ್ ಮಿಕ್ಸ್ ಮಾಡಿ ನಾವು ಇನ್ನಷ್ಟು ಚೆನ್ನಾಗಿದ್ದೀವಿ ಅಂತ ಎದ್ದು ಕಾಣಬೇಕು ಅವ್ರ ಮುಂದೆ. ಹಾಗೇನಾದ್ರೂ ಮಾಡೋಣ. ಆಗ ಅವ್ರಿಗೆ ಹೌದಲ್ಲ, ಇವ್ರ ತರ ನಮ್ಗೆ ಯಾಕೆ ಇರಕ್ಕಾಗ್ತಿಲ್ಲ, ಇವರಿಂದ ಪಾಠ ಕಲಿಬೇಕು, ಇದ್ರೆ ಇವ್ರ ತರ ಇರ್ಬೇಕು ಅಂತ ಅನಿಸ್ಬೇಕು. ಆಗ ಬದಲಾಗ್ಬೋದಲ್ಲ. ಓ, ಬಟ್ ಇದು ವರ್ಕೌಟ್ ಆಗುತ್ತಾ? ಖಂಡಿತ ವರ್ಕ್ ಆಗುತ್ತೆ. ನಾವು ಮಾಡ್ಬೇಕಾಗಿರೋದಿಷ್ಟೇ. ಏನ್ ಗೊತ್ತಾ, ನಾವಿಬ್ರು ನಾರ್ಮಲ್ ಆಗಿರೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.